ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡುವಂಥದ್ದು ಕಳೆದ ಹುಣ್ಣಿಮೆಯ ದಿವಸದಂದು ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷವಾದಂತಹ ಹೋಮ ಕಾರ್ಯವನ್ನು ನೆರವೇರಿಸಲಾಯಿತು. ಇದರ ಜೊತೆಗೆ ಹನುಮ ಜಯಂತಿ ಹಬ್ಬವನ್ನು ಕೂಡ ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷವಾದಂತಹ ಅರ್ಥಪೂರ್ಣ ಮಾಹಿತಿಗಳನ್ನ ವಿಚಾರಗಳನ್ನ ಗುರುಜಿಯವರು ತಿಳಿಸಿಕೊಟ್ಟಿದ್ದಾರೆ. ಆ ನಂತರ ಹೋಮ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಬನ್ನಿ, ಹಾಗಿದ್ರೆ ಹನುಮ ಜಯಂತಿಯ ವಿಶೇಷ ಕಾರ್ಯಕ್ರಮವನ್ನ ಮತ್ತು ಹೋಮ ಕಾರ್ಯವನ್ನ ಹೇಗೆ ಸಲ್ಲಿಸಲಾಯಿತು ಮಹರ್ಷಿ ಮಂದಿರದಲ್ಲಿ ಅಂತ ನೋಡ್ಕೊಂಡು ಬರೋಣ. ತೆರಳೋಣ ನಾವು ಕೂಡ ಮಹರ್ಷಿ ಮಂದಿರಕ್ಕೆ. ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ, ರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ವಿಶೇಷವಾಗಿರತಕ್ಕಂಥ ಆರಾಧನೆ, ಅದಕ್ಕಿಂತ ಮುಖ್ಯವಾಗಿ ಮಹರ್ಷಿ ವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಪ್ರತಿ ಮಾಸದಂತೆ ಹುಣ್ಣಿಮೆಯ ಅನುಷ್ಠಾನ ನಮ್ಮ ಮಹರ್ಷಿ ಮಂದಿರದಲ್ಲಿ ನವರತ್ನ ಅಗ್ರಹಾರದಲ್ಲಿರ್ತಕ್ಕಂಥ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರದಲ್ಲಿ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ನಡೀತಿರ್ತಕ್ಕಂಥ ಇವತ್ತಿನ ಸಂಧ್ಯಾಕಾಲದ ಹುಣ್ಣಿಮೆಯ ಅನುಷ್ಠಾನ, ಪ್ರತಿ ಮಾಸದ ಹುಣ್ಣಿಮೆಯ ಅನುಷ್ಠಾನವನ್ನ ಬಹಳ ವಿಶೇಷವಾಗಿ ಇವತ್ತು ಸಹಿತ ನಡೀತಾ ಇದೆ. ಆದರೆ ವರುಣದೇವರ ಕೃಪೆ ಬಹಳಷ್ಟು ಇದೆ. ಸಂಜೆ ಬೇಗ ಶುರುವಾಗಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ, ಆದರೆ ಆಶ್ರಮದಲ್ಲಿ ಯಥೇಚ್ಛವಾದಂಥ ರೀತಿ ಮಳೆ. ಆಶ್ರಮ ಮಾತ್ರ ಅಲ್ಲ, ಈಗಾಗಲೇ ಸಾಕಷ್ಟು ಕಡೆ ಮಳೆ ಇದೆ. ಆದರೂ ಮಳೆಯಾದರೂ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನವನ್ನ ಪ್ರತಿ ಮಾಸದಂತೆ ಇವತ್ತು ಸಹಿತ ನಡೀತಾ ಇದೆ. ಹುಣ್ಣಿಮೆಯ ಅನುಷ್ಠಾನ, ಪ್ರತಿ ಹುಣ್ಣಿಮೆ ನಡೀಬೇಕಾಗಿರ್ತಕ್ಕಂಥ ಒಂದೊಂದು ಕಾರ್ಯಕ್ರಮಗಳು ಅಷ್ಟೇ ವಿಶೇಷತೆ ಇದೆ. ಇವತ್ತು ಚಿತ್ರಾ ಪೌರ್ಣಮಿ. ಚಿತ್ರಾ ಪೌರ್ಣಮಿಯ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ತಿಳಿಸಿಕೊಟ್ಟಿದ್ದೇನೆ. ಅದರಲ್ಲೂ ಚಿತ್ರಗುಪ್ತನ ಲೆಕ್ಕಾಚಾರ ಇವತ್ತೇ ಪ್ರಾರಂಭ. ಹಾಗಾಗಿ ಪ್ರತಿಯೊಬ್ಬರು ಒಂದಷ್ಟು ಗ್ರಂಥಗಳನ್ನ ಮನೆಯಲ್ಲಿಟ್ಟು ಪ್ರಾರಂಭಿಸಿ ಪೂಜಿಸಿ, ಆ ಗ್ರಂಥವನ್ನ ಮಕ್ಕಳಿಗಾಗ್ಲಿ ಹಿರಿಯರಿಗಾಗ್ಲಿ ಯಾರೊಬ್ಬರಿಗಾದ್ರೂ ಸಹಿತ ಒಂದು ಪುಸ್ತಕ, ಪೆನ್ನು ಅಥವಾ ಒಂದು ಸ್ಲೇಟು ಬಳಪ ಇಂಥದ್ದನ್ನ ಕೊಡುವಂತಹದ್ದು ಒಂದಷ್ಟು ಕಡೆ ಪದ್ಧತಿ ಇದೆ. ಅದನ್ನ ದೇಶಾಚಾರದ ಪದ್ಧತಿ ಅಂತ ಹೇಳ್ತಾರೆ. ಆದರೆ ನಮ್ಮ ಆಶ್ರಮದಲ್ಲೂ ಸಹಿತ ಇವತ್ತು ಮತ್ತೊಂದು ವಿಶೇಷ ಇದೆ. ಇವತ್ತು ಹನುಮತ್ ಜಯಂತಿ ಎಂಬತಕ್ಕಂತಹದ್ದು. ಹನುಮತ್ ಜಯಂತಿ ಎಂಬತಕ್ಕಂತಹದ್ದು ಒಂದಷ್ಟು ಕಡೆ ಮಾತ್ರ ನಡೆಯುತ್ತೆ. ಅಂದ್ರೆ ಹನುಮತ್ ಜಯಂತಿ ಒಂದು ವರ್ಷದಲ್ಲಿ 2-3 ಬಾರಿ ಮಾಡುವಂತದ್ದಿದೆ. ಆದರೆ 2 ಬಾರಿ ಪ್ರಮುಖವಾಗಿರ್ತಕ್ಕಂಥದ್ದು. ಮೊನ್ನೆ ನಡೆದಂತಹ ಹನುಮತ್ ಜಯಂತಿಯೂ ಆಯಿತು. ಇವತ್ತು ಸಹಿತ ಹನುಮತ್ ಜಯಂತಿ ಎಂಬತಕ್ಕಂಥದ್ದು ಒಂದಷ್ಟು ಕಡೆ ಇವತ್ತು ಪದ್ಧತಿ ಪ್ರಕಾರ ಅನುಷ್ಠಾನವನ್ನು ಮಾಡ್ತಾರೆ. ಹನುಮಂತ ಅಂದಾಗ ಒಂದು ವಿಚಾರವನ್ನ ಎಲ್ಲರೂ ಸಹಿತ ತಿಳ್ಕೊಳ್ಳಬೇಕು. ಹನುಮ ಅಂದ್ರೆ ಪ್ರತಿಯೊಬ್ಬರು ಸಹಿತ ಸಂತೋಷ ಸಂಭ್ರಮದಿಂದ ಪ್ರತಿಯೊಬ್ಬರು ರಾಮಭಕ್ತ ಹನುಮನ್ನ ಹೆಚ್ಚು ಆರಾಧನೆ ಮಾಡ್ತಾರೆ. ಆದ್ರೆ ಅಂತ ಒಬ್ಬ ಹನುಮನ್ನ ಪಡಿಬೇಕಾದ್ರೆ ಆ ತಂದೆ ತಾಯಿ ಸಹಿತ ಅಷ್ಟೇ ತಪಸ್ಸನ್ನು ಮಾಡಿರ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ಒಬ್ಬ ಒಳ್ಳೆ ಮಗ ಜನನ ಆಗಬೇಕು ಎಂಬತಕ್ಕಂಥ ಆಸೆ ಸೃಷ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದೇ. ಹಾಗೆ ಹನುಮನ ತಂದೆ ತಾಯಿ ಸಹಿತ ಸಾಕಷ್ಟು ವರ್ಷಗಳ ತಪಸ್ಸನ್ನೇ ಮಾಡಿದ್ದರಂತೆ ಅಂತ ಹನುಮನ ಪಡೆಯಕ್ಕೆ. ಆದರೂ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಇವತ್ತಿನ ದಿವಸ ವಿಶೇಷವಾಗಿ ಹನುಮತ್ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ರಾಮತಾರಕ ಹವನ ಜೊತೆಗೆ ದುರ್ಗಾ ಹವನವನ್ನ ಮಹರ್ಷಿ ಮಂದಿರದಲ್ಲಿ ನಡೀತಾ ಇದೆ. ಹಾಗಾಗಿ ಪ್ರಸನ್ನಾಂಜನೇಯ ಸ್ವಾಮಿಗೆ ವಿಶೇಷವಾಗಿ ಶುಭ ಸಂಧ್ಯಾಕಾಲ ಹುಣ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಸ್ವಾಮಿಗೆ ಒಂದು ಆಪ್ಯಾಭಿಷೇಕ ಅಥವಾ ಫಲಪಂಚಾಮೃತ ಅಭಿಷೇಕ, ಫಲಪಂಚಾಮೃತ ಅಭಿಷೇಕವನ್ನು ಸ್ವಾಮಿಗೆ ನಡೆಸಿ ಅದಾದ ನಂತರ
ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ಹವನವನ್ನು ನಡೆಸೋಣ. ಇವತ್ತು ಆಶ್ರಮದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಕಾಯಕಕ್ಕೆ ಸ್ವಲ್ಪ ಮಾತ್ರನೇ ಜನ. ಉದ್ದೇಶ, ಮಳೆ ಜಾಸ್ತಿ ಇದೆ. ಮಳೆ ಜಾಸ್ತಿ ಇರೋದ್ರಿಂದ ಆದಷ್ಟು ಎಚ್ಚರಿಕೆ ಬೇಕಾಗಿದೆ. ಹಾಗೆ ಇವತ್ತು ಬೆಂಗಳೂರಲ್ಲಿ ಕರಗ ಸಹಿತ. ಬೆಂಗಳೂರಿನಲ್ಲಿ ಪ್ರಸಿದ್ಧಿ ಕರಗ ಇರತಕ್ಕಂತಹದ್ದು ಧರ್ಮರಾಯ ಸ್ವಾಮಿ ದೇವಸ್ಥಾನ ನಡೀತಕ್ಕಂಥ ವರ್ಷಕ್ಕೆ ಒಂದಾವರ್ತಿ ನಡೀತಕ್ಕಂತಹ ಕರಗ ಮಹೋತ್ಸವ ಬಹಳ ಅದ್ದೂರಿತವಾಗಿದೆ. ಜೊತೆಗೆ ಚಿತ್ರಾ ಪೌರ್ಣಮಿ ಅಂದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ಕಡೆ ನಡೀತಕ್ಕಂತಹ ಜಾತ್ರೆ, ಜನ್ಮೋತ್ಸವ, ರಥೋತ್ಸವಕ್ಕೆ ಎಲ್ಲರೂ ಹೊರಡುವಂತದ್ದಿದೆ. ಆದರೂ ಲೋಕ ಕಲ್ಯಾಣಾರ್ಥವಾಗಿ, ಸರ್ವರ ಹಿತಕ್ಕಾಗಿ, ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ, ಯೋಧರಿಗಾಗಿ, ಅದು ನಮ್ಮಲ್ಲಿ ಪ್ರತಿನಿತ್ಯದ, ಪ್ರತಿ ಮಾಸದ ವಿಶೇಷವಾಗಿರ್ತಕ್ಕಂಥ ಒಂದು ಮಹಾ ಸಂಕಲ್ಪ. ಹಾಗೆ ಈಗ ತಾವು ನೋಡ್ತಿರ್ತಕ್ಕಂತಹ ಈ ಒಂದು ಆಂಜನೇಯ ಸ್ವಾಮಿ ಅಂದ್ರೆ ಇಲ್ಲಿರ್ತಕ್ಕಂಥ ಪುಟ್ಟ ಹನುಮ, ವೀರ ಹನುಮ, ವೀರ ಪ್ರತಾಪ ಹನುಮ. ಈ ವೀರ ಪ್ರತಾಪ ಹನುಮನ್ನ ಕೊಟ್ಟಿರ್ತಕ್ಕಂತಹದ್ದು ಬೆಲಗೂರಿನ ಬಿಂದು ಮಾಧವ ಶರ್ಮಾ. ಬಿಂದು ಮಾಧವ ಶರ್ಮಾರವರನ್ನ ನಾವು ಸಹಿತ ಪ್ರಾರ್ಥನೆ ಮಾಡ್ತೀವಿ. ಯಾಕೆಂದ್ರೆ ಗುರು ಪರಂಪರೆಯಲ್ಲಿ, ಅವಧೂತ ಪರಂಪರೆಯಲ್ಲಿ ಅವರ ಸಾಧನೆ ಸಾಮಾನ್ಯವಾದ್ದಲ್ಲ. ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಬಿಂದು ಮಾಧವ ಶರ್ಮಾರವರನ್ನ ಇವತ್ತು ನಾವು ನೆನೆಸಲೇಬೇಕು. ಏನೇ ಆದರೂ ಭಗವಂತ ತನಗೆ ಬೇಕಾದಂತಹವ್ರನ್ನ ಬಹಳ ಬೇಗ ಕರ್ಕೊಂಡ್ಬಿಡ್ತಾನೆ. ಆದರೆ ಒಂದು, ಅವರು ಬದುಕಿರುವಷ್ಟು ದಿನ ಭಕ್ತರೊಂದಿಗೆ ಇದ್ದು ಭಕ್ತರ ಸಮಸ್ಯೆಗಳನ್ನ ಓಗೊಟ್ಟು ಅವರ ಸಮಸ್ಯೆಗಳನ್ನ ಬೇಗ ಪಾರು ಮಾಡಲಿಕ್ಕಾಗಿ ಹನುಮನಲ್ಲಿ ನಿರಂತರವಾದಂತಹ ಪ್ರಾರ್ಥನೆ ಮಾಡಿದಂತಹವರು. ಇವತ್ತಿಗೂ ಸಹಿತ ಬೆಲಗೂರಿನ ಶ್ರೀ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ ವೀರಪ್ರತಾಪ ಹನುಮನಿಗೆ ನಿತ್ಯ ಅನುಷ್ಠಾನ, ನಿತ್ಯ ಪೂಜಾ ಕೈಂಕರ್ಯಗಳಿದೆ. ಹಾಗೆ ಅಲ್ಲಿ ನಡೀತಕ್ಕಂತಹ ರಾಮತಾರಕ ಹವನ, ಸೀತಾರಾಮ ಕಲ್ಯಾಣ, ಒಂದಾ ಎರಡ ಸಾಕಷ್ಟು ವಿಶೇಷತೆಗಳಿದೆ. ಅಂತಹ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ವೀರಪ್ರತಾಪ ಹನುಮನ ದರ್ಶನ ಮಾಡಬಹುದಾದ್ರೆ ಅದು ಬೆಲಗೂರು ಕ್ಷೇತ್ರದಲ್ಲಿ. ಅಂತಹದೇ ಕ್ಷೇತ್ರದಿಂದ, ಬೆಲಗೂರು ಕ್ಷೇತ್ರದಿಂದ ಬಂದಿರತಕ್ಕಂಥ ವೀರಪ್ರತಾಪ ಹನುಮ ಬಿಂದು ಮಾಧವ ಶರ್ಮಾರವರು ಅವರು ತಮ್ಮ ಸ್ವಹಸ್ತದಿಂದ ಕೊಟ್ಟಿರ್ತಕ್ಕಂಥ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಈ ಹನುಮನಿಗೆ ಇವತ್ತು ವಿಶೇಷವಾಗಿ ವೀರಪ್ರತಾಪ ಹನುಮನಿಗೆ ಫಲ ಪಂಚಾಮೃತ ಅಭಿಷೇಕವನ್ನು ನಡೆಸಿ ರಾಮತಾರಕ ಹವನವನ್ನು ನಡೆಸೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡ ರಾಮ, ಜಾನಕಿ ರಾಮ, ಪಟಾಭಿರಾಮ, ರಾಮ ರಾಮ. ಮಹರ್ಷಿ ಮಂದಿರದ ನಡೀತಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮಕ್ಕೆ ತಾಯಿ ರಾಜರಾಜೇಶ್ವರಿ ಆಕೆಯೂ ಸನ್ನಿಹಿತಲಾಗಿದ್ದಾಳೆ. ಆಕೆಯೂ ಸಹಿತ ಉತ್ಸವದಲ್ಲಿ ಇಲ್ಲಿ ಹೊರಗಡೆ ಬರುವಂತಹ ಕಾಯಕ ಈಗ ನಡೆಯುತ್ತೆ. ಏನೇ ಆದರೂ ಮುಂಚಿತವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಹನುಮನಿಗೆ ಫಲ ಪಂಚಾಮೃತ ಅಭಿಷೇಕವನ್ನು ಮಾಡಿ ತದನಂತರ ಒಂದು ರಾಮತಾರಕ ಹವನ ಮತ್ತು ವಿಶೇಷವಾಗಿರ್ತಕ್ಕಂಥ ದುರ್ಗಾ ಹವನವನ್ನು ನಡೆಸಿ ತಾಯಿಯ ಉತ್ಸವವನ್ನು ಪ್ರಾರಂಭಿಸೋಣ. ಕಳೆದ ಹುಣ್ಣಿಮೆಯ ದಿನದಂದು ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ನೆರವೇರಿಸಲಾದಂತಹ ಹನುಮ ಜಯಂತಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಸಲ್ಲಿಸಲಾದ ಹೋಮಕಾರದ ದೃಶ್ಯಗಳನ್ನು ನಾವೀಗ ನೋಡುವಂಥದ್ದು. ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಹನುಮ ಜಯಂತಿಯ ಪ್ರಯುಕ್ತ ಸಂಭ್ರಮದಿಂದ ಆಚರಿಸಲಾದಂತಹ ವಿಶೇಷ ಪೂಜಾರಾಧನೆಯ ಮೊದಲು ಗಣಪತಿಗೆ ಪೂಜಾರಾಧನೆಯನ್ನ, ಸೇವೆಯನ್ನ ಸಲ್ಲಿಸಿದ್ರು. ಪೂಜಾ ಕೈಂಕರ್ಯವನ್ನ ಬಹಳ ಶಾಸ್ತ್ರೋಕ್ತವಾಗಿ ಸಲ್ಲಿಸಿದ್ರು. ಇದಾದ ನಂತರ ಆಂಜನೇಯ ಸ್ವಾಮಿಗೆ ಕ್ಷೀರಾಭಿಷೇಕವನ್ನ ನೆರವೇರಿಸಿದ್ದಾರೆ. ಬನ್ನಿ ಹಾಗಿದ್ರೆ ಆ ಅಭಿಷೇಕದ ದೃಶ್ಯಗಳು ಹೇಗಿತ್ತು ಅಂತ ಈಗ ನೋಡ್ಕೊಂಡು ಬರೋಣ. विद्महे वक्रतुंडाय धीमहि तन्नो दन्ति प्रचोदयात्. महागणाधिपतये नमः. सद्यो जातं प्रपद्यामि सद्यो जाताय वै नमो नमः. भवे भवेनाति भवेभोस्तु मां भवोद्भवाय नमः. वामदेवाय नमो, ज्येष्ठाय नमः, श्रेष्ठाय नमो, रुद्राय नमः, कालाय नमः, करविकरणाय नमो, बलविकरणाय नमो, बलाय नमो, बलप्रमदनाय नमः, सर्वभूतगमनाय नमो, मनोन्मनाय नमः. ಯಾವುದೇ ಮಂಗಳ ಕಾರ್ಯಗಳಾಗಬೇಕಾದ್ರೂ, ಯಾವುದೇ ಶುಭ ಕಾರ್ಯ ಅಂದ್ರೂ ಅಲ್ಲಿ ಮಂಗಳವಾದ್ಯ ಇರಬೇಕು.
ಮಂಗಳವಾದ್ಯ ಪ್ರತಿ ವಾರದಲ್ಲೂ, ಪ್ರತಿ ಮಾಸದಲ್ಲೂ, ಪ್ರತಿ ಒಂದು ದಿನಗಳಲ್ಲೂ ಸಹಿತ, ಅಂದ್ರೆ ಯಾವುದೇ ಒಂದು ಶುಭ ಕಾರ್ಯ ಅಂದ್ರೆ ಅಲ್ಲೊಂದು ಮಂಗಳವಾದ್ಯ ಇದ್ರೆ ಅದು ಬಹಳಷ್ಟು ವಿಶೇಷ ಇರುತ್ತೆ. ಮಂಗಳವಾದ್ಯಕ್ಕೂ ಆಗಮಶಾಸ್ತ್ರದಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನಕ್ಕೂ ತುಂಬಾ ಹತ್ತಿರದ ಒಂದು ಸಂಬಂಧ ಇದೆ. ಯಾಕೆಂದ್ರೆ ವೇದ ಮಂತ್ರಗಳು ಎಷ್ಟು ಮುಖ್ಯವೋ, ಭಗವಂತನಿಗೆ ಕೀರ್ತನೆ ಮತ್ತು ವಾದ್ಯಗಳು ಮತ್ತು ನಾದಸ್ವರ ಇದೆಲ್ಲವೂ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ನಾದಸ್ವರವನ್ನ ಪ್ರತಿ ಮಾಸದಲ್ಲಿ ನಡೀತಕ್ಕಂಥ ಹುಣ್ಣಿಮೆಯ ಅನುಷ್ಠಾನಕ್ಕೆ ನಮ್ಮ ಆಶ್ರಮದ ಶಿಷ್ಯನಾದಂತಹ ಶ್ಯಾಮ್ ಮತ್ತು ಅವರೊಂದಿಗೆ ಇರ್ತಕ್ಕಂಥ ಸಂಗಡಿಗರು ಪ್ರತಿ ಮಾಸವೂ ಸಹಿತ ಬಂದು ಒಂದು ಸೇವೆಯನ್ನ ಸಲ್ಲಿಸ್ತಾರೆ. ಹಾಗೆ ಇವತ್ತಿನ ದಿವಸ ನಡೀತಿರ್ತಕ್ಕಂಥ ಈ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ಕೆ ಗಣಪತಿಯ ಶ್ಲೋಕದಿಂದ ನಾವು ಪ್ರಾರಂಭಿಸಿದ್ದೇವೆ. ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ನೋಡುತ್ತಿದ್ದೀರಿ. ವೀಕ್ಷಣೆ ಮಾಡುವ ಈ ಸುಂದರ ಗಳಿಗೆಯಲ್ಲಿ ತಾವೆಲ್ಲರೂ ಸಹಿತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನ ತಾವು ಹೇಳ್ಕೊಳ್ಳಿ. ನಿಮ್ಮೆಲ್ಲರ ಹೆಸರಲ್ಲೂ ಸಹಿತ ಭಗವಂತನ ಸಾನ್ನಿಧ್ಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಈ ಪ್ರಾರ್ಥನಾ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಒಳ್ಳೆಯದಾಗಲಿ, ದೇಶ ಸಮೃದ್ಧಿಯಾಗಿರಲಿ, ಪ್ರತಿಯೊಬ್ಬರು ಸಹಿತ ಸುಖ, ಸಂತೋಷ, ನೆಮ್ಮದಿಯುತವಾಗಿರಲಿ ಅಂತ ಚಿತ್ರ ಪೌರ್ಣಮಿಯ ಈ ಶುಭ ಸಂದರ್ಭದಲ್ಲಿ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಹನುಮನ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಹನುಮನಿಗೆ ಫಲ ಪಂಚಾಮೃತ ಅಭಿಷೇಕವನ್ನು ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಭವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಸುತ ಆನುಷ್ಠನ್ವನ್ನೋತಮಸ್ಸೇದಸಾದನಂ ಮಹಾಗಣಾಧಿಪತಿ ನಮಃ. ಮನೋಜವಂ ಮಾರುತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮಂತನ ಭಜಿಸಿ ಭಯಭಕ್ತಿಯ ಭಾವದಿ ನೀವು, ಹನುಮಂತನ ಭಜಿಸಿ ಭಯಭಕ್ತಿಯ ಭಾವದಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಧನ್ಯತೆ ಹೊಂದಿ ನೀವು. ಹನುಮಂತನ ಭಜಿಸಿ ಭಯಭಕ್ತಿಯ ಭಾವದಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಧನ್ಯತೆ ಹೊಂದಿ ನೀವು. ವರಮಧ್ವಜತಿಯ ರೂಪ ಶ್ರೀ ಹನುಮ ದೇವರ ಸ್ಮರಿಸಿ, ವರಮಧ್ವಜತಿಯ ರೂಪ ಶ್ರೀ ಹನುಮ ದೇವರ ಸ್ಮರಿಸಿ, ಗುರುರಾಜರ ಸೇವೆಯ ಪಡೆದವರು ಶ್ರೀ ಪ್ರಾಣದೇವರು, ಗುರುರಾಜರ ಸೇವೆಯ ಪಡೆದವರು ಶ್ರೀ ಪ್ರಾಣದೇವರು. ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಧನ್ಯತೆ ಹೊಂದಿ ನೀವು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರ್ಥದಲ್ಲಿ ಹುಣ್ಣಿಮೆಯ ದಿವಸದಂದು ಅವರ ಆಶ್ರಮದಲ್ಲಿ ಮಹರ್ಷಿ ಮಂದಿರದಲ್ಲಿ ನೆರವೇರಿಸಲಾದಂತಹ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ. ಆಂಜನೇಯ ಸ್ವಾಮಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಕ್ಷೀರಾಭಿಷೇಕವನ್ನ ಸಲ್ಲಿಸ್ತಾ ಇದ್ದಂತಹ ದೃಶ್ಯಗಳನ್ನು, ಇದರ ಜೊತೆಗೆ ರಾಜರಾಜೇಶ್ವರಿ ಅಮ್ಮನವರಿಗೂ ಕೂಡ ವಿಶೇಷವಾದಂತಹ ಪೂಜಾರಾಧನೆಯನ್ನ, ಪೂಜಾ ಕೈಂಕರ್ಯವನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಸಲ್ಲಿಸಿದ್ದಾರೆ. ಬನ್ನಿ ಹಾಗಿದ್ರೆ ಆ ಪೂಜಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ.
सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ब्राह्मे नमः माहेश्वरी नमः कौमारी नमः वैष्णवी नमः वाराह्ये नमः इंद्राणी नमः चामुण्डाय नमः चण्डिकाय नमः ओं महाकाली महालक्ष्मी समेत श्रीमद्महाललितां भाला त्रिपुर सुंदरी देवताभ्यो नमः। हरिं करासनगर्भिदां नलसिकां सों क्लीं कलां बिभ्रतीं सवर्णां वरदानीं च वरसदां दूतां त्रिनेत्रोज्ज्वलां वन्दे पृष्ठकपासमङ्कुशधरां सर्गभूषितामुज्ज्वलां त्वां गौरीं त्रिपुरां फरात्रकलां श्रीचक्रसञ्चारिणीं श्रीं अंबाय नमः जगदम्बिकाय नमः ललिताम्बिकाय नमः। ललिता राजराजेश्वरी देवताभ्यो नमः। ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ತಾಯಿ ಮಹಾಲಕ್ಷ್ಮಿ ಆರಾಧನೆ ಲಲಿತಾ ರಾಜರಾಜೇಶ್ವರಿ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರದಲ್ಲಿ ತಾಯಿ ರಾಜರಾಜೇಶ್ವರಿಯ ಪ್ರತಿ ಹುಣ್ಣಿಮೆಯ ಕಾರ್ಯಕ್ರಮದಲ್ಲಂತೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ವಿಶೇಷವಾಗಿರತಕ್ಕಂಥ ದುರ್ಗಾ ಹವನವನ್ನು ಶ್ರೀ ರಾಮತಾರಕ ಹವನವನ್ನು ಪ್ರಸನ್ನಾಂಜನೇಯ ಸ್ವಾಮಿ ಹೇಳಿದಂಥ ಅಭಿಷೇಕವನ್ನು ಸಹಿತ ತಾವೆಲ್ಲರೂ ಸಹಿತ ಅದು ಗಮನಿಸ್ತಾ ಇದ್ದೀರಿ. ಪ್ರತಿ ಮಾಸದಂತೆ ಹುಣ್ಣಿಮೆಯ ಕಾಲದಲ್ಲಿ ದೇವಿನ ಹೊರಗಡೆ ಪ್ರದಕ್ಷಿಣಾಕಾರವಾಗಿ ತಿರತಕ್ಕಂತಹದ್ದು. ದೇವಿ ಈ ಒಂದು ಮಹರ್ಷಿ ಮಂದಿರದಲ್ಲಿ ಚಿಕ್ಕದಾದಂತಹ ಪರಾಂಗಣದಲ್ಲೇ ಒಂದಷ್ಟು ಪರ್ಯಟನೆ ನಡೆಸ್ತಾಳೆ ತಾಯಿ. ಈ ಪರ್ಯಟನಾ ಕಾಲದಲ್ಲಿ ದೇವಿ ಉತ್ಸವ ಹೊರಗಡೆ ಬಂದಾಗ ತಮ್ಮ ತಮ್ಮ ಮನೋಕಾಮನೆಗಳೇನು ಎಂಬತಕ್ಕಂತಹದ್ದನ್ನ ಪ್ರಶ್ನಾ ಮುಖಾಂತರ ಕೇಳುವಂತಹ ಭಕ್ತರು ಸಾಕಷ್ಟು ಜನ. ಆದರೆ ವರ್ಣನ ಕೃಪೆಯಿಂದ ದೇವಾಲಯ ಅಂದರೆ ಈ ಒಂದು ಮಹರ್ಷಿ ಮಂದಿರದಲ್ಲಿ ಅಷ್ಟೇ ತಾಯಿನ ಪ್ರದಕ್ಷಿಣಾಕಾರವಾಗಿ ತಂದು ತಾಯಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ದುರ್ಗಾ ಹವನವನ್ನು ತಾವು ನೋಡಲಿದ್ದೀರಿ. ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ಅಮ್ಮನವರಿಗೆ ನಡೀತಕ್ಕಂತಹ ಚಿಕ್ಕದಾದಂತಹ ಪುಟ್ಟದಾದಂತಹ ಒಂದು ಕುಂಕುಮಾರ್ಚನೆ, ಜಾತವೇದಸೆ ಸುನವಾ ಬಸವಮರಾದೀತೋ ನಿದಹಾತಿ ವೇದಾಹ ಸನಃಪರ್ಷದ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಲಲಿತಾ ಬಾಲಾ ತ್ರಿಪುರ ಸುಂದರಿಯನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ದೇವಿಯ ಉಪಾಸನೆ, ದೇವಿಯ ಆರಾಧನೆ ಇದು ಮಹತ್ತರವಾಗಿರತಕ್ಕಂಥದ್ದು. ಬನ್ನಿ ನಾವು ನೀವೆಲ್ಲರೂ ಸಹಿತ ತಾಯಿನ ಪ್ರಾರ್ಥನೆ ಮಾಡೋಣ. ದೇವಿಗೆ ನಡೀತಕ್ಕಂತಹ ಅರ್ಚನಾ ಸಂಕಲ್ಪ ಆದ ನಂತರ ಈ ಸುಂದರವಾದಂತಹ ಪರಾಂಗಣದಲ್ಲಿ ದೇವಿಯ ಉತ್ಸವವನ್ನು ನಡೆಸಿ ನಂತರ ಹೋಮದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹನುಮ ಜಯಂತಿಯ ಪ್ರಯುಕ್ತ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಆಶ್ರಮದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹೇಗೆ ನಿರ್ವಹಿಸಲಾಗುತ್ತಿತ್ತು ಮತ್ತು ಆಂಜನೇಯ ಸ್ವಾಮಿಗೆ ಕ್ಷೀರಾಭಿಷೇಕದ ಜೊತೆಗೆ ಹೇಗೆ ಪೂಜಾ ಕೈಂಕರ್ಯವನ್ನ ಶಾಸ್ತ್ರೋಕ್ತವಾಗಿ ಸಲ್ಲಿಸಲಾಗ್ತಾ ಇತ್ತು ಅಂತ ನೋಡ್ತಾ ಇದ್ವಿ. ಇನ್ನು ರಾಜರಾಜೇಶ್ವರಿ ಅಮ್ಮನವರ ಉತ್ಸವವನ್ನ ಗುರುಜಿಯವರ ಆಶ್ರಮದ ಆವರಣದಲ್ಲಿ ಬಹಳ ಶ್ರದ್ಧೆ ಭಕ್ತಿಯಿಂದ ಸಲ್ಲಿಸಲಾಯಿತು. ಬನ್ನಿ ಹಾಗಿದ್ರೆ ಆ ಉತ್ಸವದ ದೃಶ್ಯಗಳನ್ನ ನಾವೀಗ ನೋಡ್ಕೊಂಡು ಬರೋಣ. ಸೃಷ್ಟಿ ಸ್ಥಿತಿ ಲಯ ಆಗಮ ಶಾಸ್ತ್ರ ಪ್ರಕಾರ ಅನುಷ್ಠಾನ ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಮಳೆ ಸಮೃದ್ಧಿಯಾಗಿದ್ದರೆ ರೈತರು ಚೆನ್ನಾಗಿರ್ತಾರೆ, ರೈತರು ಚೆನ್ನಾಗಿದ್ದರೆ ನಾವು ನೀವೆಲ್ಲರೂ ಚೆನ್ನಾಗಿರ್ತೀವಿ. ಏನೇ ಆದರೂ ರೈತರು ಚೆನ್ನಾಗಿರಬೇಕು, ಯೋಧರು ಚೆನ್ನಾಗಿರಬೇಕು. ಅದಕ್ಕಾಗಿ ಒಂದು ಸಂಕಲ್ಪವನ್ನು ನಡೆಸಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡೋಣ. ಓಂ ರಚಿತಾಚಲ ಶೃಂಗಾಗ್ರ ಮಧ್ಯಸ್ಥಾಯಿ ನಮೋ ನಮಃ. ಓಂ ಮೂಲ ಪ್ರಕೃತಿ ನಮಃ. ಓಂ ವಿಕೃತಿ ನಮಃ. ಓಂ ವಿದ್ಯಾಯ ನಮಃ. ಸರ್ವೋದರದಾಯ ನಮಃ. ಶ್ರದ್ಧಾಯ ನಮಃ. ಓಂ ಸುರಭ್ಯೇ ನಮಃ. ಓಂ ಪ್ರಮಾತ್ಮಗೇ ನಮಃ. ಓಂ ವಾಚೇ ನಮಃ. ಓಂ ಬದ್ಧಾಲಯೇ ನಮಃ. ಓಂ ಶುಚೇ ನಮಃ. ಓಂ ಸ್ವಹಾಯ ನಮಃ. ಓಂ ಸುಧಾಯ ನಮಃ. ಓಂ ಧನ್ಯಾಯ ನಮಃ. ಓಂ ಹಿರಣ್ಯ ಪ್ರಾಕಾರಾಯ ನಮಃ. ಓಂ ಸಮುದ್ರಧನಿ ನಮಃ. ಓಂ ಜಯ ನಮಃ. ಮಂಗಲಾಯ ನಮಃ. ಓಂ ವಿಷ್ಣು ವಕ್ಷಸ್ಥಲಾಯ ನಮಃ. ವಿಷ್ಣುಭಕ್ತೈ ನಮಃ. ಓಂ ಪ್ರಸನ್ನಾಕ್ಷೇ ನಮಃ. ಓಂ ನಾರಾಯಣ ಸಮುಚಿತಾಯ ನಮಃ. ಓಂ ದಾರಿದ್ರ್ಯಧ್ವಂಸನ್ಯೇ ನಮಃ. ಓಂ ಪ್ರೀತಪುಷ್ಟಿಕರಣೇ ನಮಃ. ಓಂ ಶುಕ್ಲಮಾಲ್ಯಾಂಬರಧರಣ್ಯೇ ನಮಃ. ಓಂ ನವದುರ್ಗಾಯ ನಮಃ. ಓಂ ತ್ರಿಕಾಲಗ್ನ ಸಂಪನ್ನೇ ನಮಃ. ಓಂ ಭುವನೇಶ್ವರಿ ನಮಃ. ಓಂ ಲಲಿತಾಂ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಓಂ
ಗುರುಭ್ಯೋ ನಮಃ ಹರಿ ಓಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮುಳುಬಾಗ್ಲಲ್ಲಿರ್ತಕ್ಕಂಥ ಆಂಜನೇಯನೇ ಬಹಳ ವಿಶೇಷ. ಮುಳುಬಾಗ್ಲಲ್ಲಿರ್ತಕ್ಕಂಥ ಆಂಜನೇಯನ ನೋಡಲಿಕ್ಕೆ ಸಾಕಷ್ಟು ಜನ ಭಕ್ತರು ಹೋಗ್ತಾರೆ. ಜೊತೆಗೆ ಮುಳುಬಾಗ್ಲಲ್ಲಿರ್ತಕ್ಕಂಥ ಆಂಜನೇಯನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಎಂಬತಕ್ಕಂಥ ಹೆಗ್ಗಳಿಕೆ ಅಲ್ಲಿರ್ತಕ್ಕಂಥ ಆಂಜನೇಯನಿಗೆ. ವರ್ಷದ 365 ದಿವಸ ಕೇದಿಗೆ ಹೂಗಳಿಂದ ಪೂಜೆ ಮಾಡತಕ್ಕಂಥ ಸಾನ್ನಿಧ್ಯ ಯಾವುದಾದ್ರು ಇದ್ದರೆ ಅದು ಮುಳುಬಾಗ್ಲ ಆಂಜನೇಯ ಅಂತ ಇದೆ. ಹಾಗೆ ಆ ಮುಳುಬಾಗ್ಲಿಂದ ಇವತ್ತು ನಮ್ಮ ಆಶ್ರಮಕ್ಕೆ ನಮ್ಮ ಆತ್ಮೀಯರು, ನಮ್ಮ ಆಶ್ರಮದ ಭಕ್ತರಾದಂತಹ ಅಜಯ್ರವರು, ಮಹಾಲಕ್ಷ್ಮಿ ಟ್ರೇಡರ್ಸ್ನ ಅಜಯ್ ಕುಮಾರ್ ಅವರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಇವತ್ತಿನ ದಿವಸ ತಾಯಿಯಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ಯಾಕೆಂದರೆ ಕಳೆದ ಬಾರಿ ಸಂಚಿಕೆಯಲ್ಲಿ ತಾಯಿ ಪ್ರಶ್ನೆ ನೋಡಿದ್ದು, ತಾಯಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅವರು ಮನೋಪ್ರಶ್ನೆಗಳನ್ನು ಕೇಳಿದ್ದನ್ನು ಅವರು ನೋಡಿದ್ದರಂತೆ. ಇವತ್ತು ತಾಯಿಯಲ್ಲಿ ಒಂದು ಪ್ರಶ್ನೆ ಕೇಳಬೇಕು, ದೇವಿಯ ದರ್ಶನ ಮಾಡಬೇಕು ಅಂತ ಬಂದಿದ್ದಾರೆ. ಆದರೆ ವರ್ಣನ ಆರ್ಭಟ ಇದೆ. ಹಾಗಾಗಿ ಆಂಜನೇಯ ಸ್ವಾಮಿಯ ವಿಶೇಷವಾಗಿ ದುರ್ಗಾ ಹವನದ ಶ್ರೀ ರಾಮತಾರಕ ಹವನವನ್ನು ವೀಕ್ಷಣೆ ಮಾಡಿ ಪ್ರಸಾದವನ್ನು ಸ್ವೀಕರಿಸ್ತೀನಿ ಅಂತ ನಮ್ಮ ಅಜಯರು ಹೇಳಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಮ್ಮ ಮನೋಕಾಮನೆಗಳು ಏನಕ್ಕಾಗಿ ತಾವು ಇಲ್ಲಿ ಬಂದಿದ್ದೀರೋ, ತಾವು ಯಾವ ಸಂಕಲ್ಪವನ್ನು ಇಟ್ಕೊಂಡು ಬಂದಿದ್ದೀರೋ ಆ ಸಂಕಲ್ಪ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಎಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ನಮ್ಮ ಆನಂದ ಮಹರ್ಷಿ ಗುರುಗಳಿಗೆ ವಂದಿಸುತ್ತಾ, ಪ್ರತಿ ತಿಂಗಳ ಹುಣ್ಣಿಮೆಯ ಅಮ್ಮನವ್ರ ಪೂಜೆ ಇರುತ್ತೆ, ಮೆರವಣಿಗೆ ಇರುತ್ತೆ. ನಮ್ಮ ಸ್ವಾಮಿಗಳ ಆರಾಧ್ಯ ದೇವತೆ ಆಯ್ತಂತ ಶ್ರೀ ರಾಜರಾಜೇಶ್ವರಿಯ ಪೂಜೆ ಇರುತ್ತೆ. ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ಶ್ರೀ ರಾಮರ ಭಕ್ತರಾಗಿದ್ದಂಥ ಶ್ರೀ ಮಾರುತಿಯ ಜಯಂತಿ ಇರೋದ್ರಿಂದ ವಿಶೇಷ ಇದೆ. ಹೋಮ ಕಾರ್ಯವನ್ನ ಹೇಗೆ ಲೋಕ ಕಲ್ಯಾಣಾರ್ಥವಾಗಿ ಸಲ್ಲಿಸಲಾಯಿತು, ಸಕಲರಿಗೂ ಒಳಿತಾಗಲಿ ಅನ್ನುವಂತಹ ಸದುದ್ದೇಶದಿಂದ ಮಹಾ ಸಂಕಲ್ಪದೊಂದಿಗೆ ಹೋಮ ಕಾರ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಪಾಲ್ಗೊಂಡಿದ್ರು. ಬನ್ನಿ ಹಾಗಿದ್ರೆ ಹೋಮ ಕಾರ್ಯದಲ್ಲಿ ನಾವು ಕೂಡ ಭಾಗವಹಿಸೋಣ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ತಂದೆಯವರಾದಂಥ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ತಾಯಿಯವರು ಕೂಡ ನನ್ನ ಜೊತೆಲಿದ್ದಾರೆ. ಅವರ ಪಾದರವಿಂದಗಳಿಗೆ ಕೂಡ ನಮಸ್ಕಾರವನ್ನು ಮಾಡ್ತಾ ಅವರ ಆಶೀರ್ವಾದವನ್ನು ತಗೊಂಡು, ಅದರಲ್ಲೂ ವಿಶೇಷವಾಗಿ ಹೇಳಬೇಕಂದ್ರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಬರ್ತಾ ಇರತಕ್ಕಂಥ ಮನೋಗತ ಪ್ರಶ್ನ ತಂತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಶ್ರೀನಿವಾಸ ಶರ್ಮಾ ನಾನು ನಿಮ್ಮ ಮುಂದೆ ಪ್ರತಿನಿತ್ಯ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಮಾತಿನ ಹಿಂದೆ ಇರತಕ್ಕಂಥ ಶಕ್ತಿ ತಾಯಿ ಲಲಿತಾ ರಾಜರಾಜೇಶ್ವರಿ. ತಾಯಿ ಆರಾಧನೆ ಪ್ರತಿನಿತ್ಯ ಮಾಡ್ತಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಮುಂದೆ ಕೂಡ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಯಾರ್ಯಾರು ಕಣ್ಮುಂದೆ ಬೀಳ್ತಾ ಇದ್ದೀನೋ ಇವತ್ತಿನ ದಿವಸ ಆ ಒಂದು ಶಕ್ತಿ ದೇವರು ನನಗೆ ಕಲ್ಪಿಸಿರ್ತಕ್ಕಂಥದ್ದು. ಪ್ರತಿನಿತ್ಯ ನಾನು ಆರಾಧನೆ ಮಾಡ್ತಾ ಇರತಕ್ಕಂಥ ದೇವಿ ಅಂದ್ರೆ ಶ್ರೀ ಲಲಿತಾ ರಾಜರಾಜೇಶ್ವರಿ ದೇವಿ. ವಿಶೇಷವಾಗಿ ಇವತ್ತಿನ ದಿವಸ ಹುಣ್ಣಿಮೆ, ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಹನುಮಾನ್ ಜಯಂತಿ, ಚಿತ್ರಾಲ ಹುಣ್ಣಿಮೆ, ಶುಭಕೃತ್ನಾಮ ಸಂವತ್ಸರ, ವಿಶೇಷವಾಗಿ ಹನುಮಾನ್ ಜಯಂತಿ ಬಂದಿರತಕ್ಕಂಥದ್ದು. ಇವತ್ತಿನ ದಿವಸ ನಮ್ಮ ಆಶ್ರಮದಲ್ಲಿ ಅದನ್ನು ಆಚರಣೆ ಮಾಡ್ತಾ ಇರೋ ವೇಳೆಯಲ್ಲಿ ವರುಣನ ಕೃಪೆ, ಮಳೆ ಕೂಡ ಬಹಳ ಜೋರಾಗಿ ಬರ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಣುವನ್ನ ಮಾಡಿಕೊಂಡು ದುರ್ಗಾ ಹೋಮ ಮಾಡ್ತಾ ಇರ್ತಕ್ಕಂಥದ್ದು, ರಾಮತಾರಕ ಹೋಮ ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲಾ ಅವಘಡಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರತಿಯೊಂದನ್ನು ಕೂಡ ದೂರ ಆಗ್ಲಿ ಅಂತ ಕೇಳ್ಕೊಂತ ಲೋಕ ಕಲ್ಯಾಣಾರ್ಥವಾಗಿ ಭಗವಂತನ ಅನುಗ್ರಹ ಪ್ರತಿಯೊಬ್ರು ಕೂಡ ಸಿಗಬೇಕು ಅಂತ ದುರ್ಗಾ ಹೋಮ ಮತ್ತು ರಾಮತಾರಕ ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ತಾಯಿ ಲಲಿತಾ ರಾಜರಾಜೇಶ್ವರಿ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ಲಿ, ರಾಮನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ಲಿ, ಹನುಮಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ಲಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಎಲ್ಲಿ ರಾಮನು ಅಲ್ಲೇ ಹನುಮನು, ಎಲ್ಲಿ ಹನುಮನೋ ಅಲ್ಲೇ ರಾಮನು. ರಾಮ ಹನುಮರ ಈ ವಿಶೇಷವಾದ ರಾಮನವಮಿಯ ಹನುಮದ್ ವಿಶೇಷತಃ. ಮೊನ್ನೆ ಅಷ್ಟೇ ರಾಮನವಮಿ, ಇವತ್ತು ಹನುಮತ್ ಜಯಂತಿ. ಮೊನ್ನೆ ರಾಮ ಹುಟ್ಟಿದ, ಇವತ್ತು ಹನುಮ ಹುಟ್ಟಿದ. ಹನುಮ ಹುಟ್ಟಿದ ನಾಡಿನಲ್ಲಿ ಇವತ್ತು ನಾವಿದ್ದೇವೆ. ಹನುಮ ಹುಟ್ಟಿದ ನಾಡು ನಮ್ಮ ಕರ್ನಾಟಕ ರಾಜ್ಯ. ಕಿಷ್ಕಿಂಧೆಯಲ್ಲಿ ಹನುಮ ಹುಟ್ಟಿದ, ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ. ರಾಮ ಅಲ್ಲಿ ಹುಟ್ಟಿದ್ರೆ ಹನುಮ ಇಲ್ಲಿ ಹುಟ್ಟಿದ್ದಾನೆ. ಆದರೆ ರಾಮನ ಈ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನ, ಹನುಮನ ಸಾನ್ನಿಧ್ಯದಿಂದ ನಡೀತಕ್ಕಂಥ ಅನುಷ್ಠಾನ, ಇಲ್ಲಿಂದ ರಾಮನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡುವಂತಹ ಪ್ರತಿನಿತ್ಯದ ಕಾಯಕ ಎಲ್ಲವೂ ಅರ್ಥಗರ್ಭಿತವೆ. ಹನುಮ ಹುಟ್ಟಿದಂಥ ನಾಡು ಕರ್ನಾಟಕ ರಾಜ್ಯ. ಬಹಳ ಹೆಮ್ಮೆಯಿಂದ ಹೇಳುವಂತಹದ್ದು, ಪ್ರತಿಯೊಬ್ಬ ಕನ್ನಡಿಗ ಸಹಿತ ಹೆಮ್ಮೆಯಿಂದ ಹೇಳುವಂತಹ ಒಂದು ಮಾತು ಏನಪ್ಪಾ ಅಂದ್ರೆ, ಹನುಮ ಹುಟ್ಟಿದ್ದು ನಮ್ಮ ರಾಜ್ಯದಲ್ಲಿ ಅಂತ. ನಮ್ಮ ರಾಜ್ಯದಲ್ಲಿ ಹುಟ್ಟಿದಂತಹ ಹನುಮ ಅಯೋಧ್ಯ ನಗರ ವಾಸಿ ಶ್ರೀರಾಮಚಂದ್ರನ ಸೇವೆಗಾಗಿ ಸದಾಕಾಲ ಪಣತೊಟ್ಟು ನಿಂತ.
ಮೈಯಲ್ಲಿರ್ತಕ್ಕಂಥ ರೋಮ ರೋಮದಲ್ಲೂ ಸಹಿತ ರಾಮನಾಮವನ್ನೇ ಪಠನೆ ಮಾಡಿದ. ಹಾಗಾಗಿ ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲೇ ರಾಮನು. ಹನುಮನ ಹೃದಯದಲ್ಲಿ ಸದಾಕಾಲ ಸೀತಾ ಹನುಮದ್ ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರ ಸ್ವಾಮಿ ಸದಾಕಾಲ ನೆಲೆ ನಿಂತಿದ್ದಾನೆ. ಹಾಗೆ ಇವತ್ತಿನ ಈ ಶುಭ ದಿನ ಚಿತ್ರಾ ಪೌರ್ಣಮಿ ಎಂಬತಕ್ಕಂಥ ಈ ಶುಭ ದಿನದಂದು ಹುಣ್ಣಿಮೆಯ ಅನುಷ್ಠಾನವನ್ನ, ದುರ್ಗಾ ಹವನವನ್ನ, ರಾಮತಾರಕ ಹವನವನ್ನ ನಡೆಯುತ್ತಿರ್ತಕ್ಕಂಥ ಈ ಶುಭಗಳಿಗೆ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಪ್ರತಿಯೊಬ್ಬರೂ ಹನುಮಾನ್ ಚಾಲೀಸನ್ನ ಪಠನೆ ಮಾಡತಕ್ಕಂಥದ್ದಾಗ್ಲಿ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನ ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದಾಗ್ಲಿ, ಉಸಿರಿನಲ್ಲಿ ಉಸಿರಿರುವವರೆಗೂ ಈ ಒಂದು ರಾಮನಾಮವನ್ನು ಯಾರು ಪಠನೆ ಮಾಡಿದ್ರು ಅವರ ಇಹಪರಗಳಲ್ಲಿರ್ತಕ್ಕಂಥ ಕರ್ಮಫಲಗಳನ್ನ ದೂರ ಮಾಡಿಕೊಳ್ಳಬಹುದು. ಅಂತ ಒಂದು ಮಹತ್ತರವಾಗಿರ್ತಕ್ಕಂಥ ಚೈತನ್ಯ, ಜೊತೆಗೆ ಕಲಿಯುಗದಲ್ಲಿ ಕಲಿಬ್ರಹ್ಮನಾಗಿರ್ತಕ್ಕಂಥ ಹನುಮನ ಆರಾಧನೆ ಈ ಶುಭ ದಿನದಂದು. ಬನ್ನಿ, ಹೋಮದ ಪ್ರಾರಂಭ ಕಾಲ, ಜೊತೆಗೆ ಮನೋಗತ ಪ್ರಶ್ನೆಯಲ್ಲಿ ಪ್ರತಿನಿತ್ಯದ ಕಾಯಕದಲ್ಲಿ ನಿಮ್ಮ ಮುಂದೆ ಬರ್ತಿರ್ತಕ್ಕಂಥ ನನ್ನ ಕುವರ ಶ್ರೀನಿವಾಸ್ ಶರ್ಮನಿಂದಲೂ ಸಹಿತ ಇವತ್ತು ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಆದರೆ ಮಳೆಯ ಪ್ರಭಾವದಿಂದ ಏನೋ ಒಂದು ಕಾರ್ಯಕ್ರಮ ನಡೆಯೋದು ಬಹಳಷ್ಟು ಕಿಂಚಿತ್ ಕಡಿಮೆ ಅನಿಸ್ತಾ ಇದೆ. ಏನೇ ಆದರೂ ಮಳೆ ಇರಲಿ, ಬಿಸಿಲಿರಲಿ, ಗಾಳಿ ಇರಲಿ, ಪಂಚಭೂತಗಳು ಎಲ್ಲವೂ ಸಹಿತ ಭಗವತ್ ಸಂಕಲ್ಪವೇ. ಆ ಭಗವಂತನ ಕೃಪಾಕಟಾಕ್ಷದಿಂದ ನಡೀತಕ್ಕಂಥ ಇವತ್ತಿನ ಕಾಯಕ ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸನ್ನೇ ಕೊಡಲಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ಜಾತವೇದಸೇ ಸರ್ವಾಭಸೋ ಮಮರಾಧೀತೋ ನಿದಹಾತಿ ವೇದಾಃ ಸರ್ವಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧಂ ದರಿತಾತ್ಯಗ್ನೇ ತ್ವಾಮಗ್ನಿವರ್ಣಾಂತಮಸಾಜ್ವಲಂ ಮೈಲೋಚನೀಂ ಕರ್ಮಫಲೇ ದೃಷ್ಟಾ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ. ಸುತರಸೇ ನಮಃ. ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಲಂ ನಮಸ್ತೆ ಗಣಪತಯೇ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ತ್ವಮೇವ ಕೇವಲಂ ಕರ್ತಾಸಿ. ತ್ವಮೇವ ಕೇವಲಂ ಧರ್ತಾಸಿ. ತ್ವಮೇವ ಕೇವಲಂ ಹರ್ತಾಸಿ. ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ. ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ. ಋತಂ ವಚ್ಮಿ ಸತ್ಯಂ ವಚ್ಮಿ. ब्रह्मणां ब्रह्मणस्वधान ओम गणानान्त्वा गणपतिं भवामहे कविं कवीनामुपस्थमस्तवं स्वराजं ब्रह्मणां ब्रह्मणस्वधान श्रीमन्नवतमस्ते प्रसादनगोस्वाहा. ओम गणानान्त्वा गणपतिं भवामहे कविं कवीनामुपस्थमस्तवं स्वराजं ब्रह्मणां ब्रह्मणस्वधान श्रीमन्नवतमस्ते स्वाहाधरात्ताते. सर्वतो मां पाहि पाहि समन्तात्. गणपतिं भवामहे कविं कवीनामुपस्थमस्तवं स्वराजं ब्रह्मणां ब्रह्मणस्वधान श्रीमन्नवतमस्ते प्रसादनगोस्वाहा. ओम विशुद्धे गणपते गणेशद्वामा प्रथमं कवेना महागणपतये धन्नमः.
बिन्दुस्याच्चान्यरूपम् बिन्दुरुत्तररूपम् सुन्दरी हृदय देवी शिरो देवी शिखा देवी कवच देवी नेत्र देवी अस्त्र देवी कामेश्वरी भगमालिनी नित्य क्लिन्ने मेरुण्डे वह्निवासिनी महावज्रेश्वरी शिवदूती त्वरिते ಪ್ರತಿಯೊಂದು ಪೂಜಾನುಷ್ಠಾನಗಳಲ್ಲೂ ಒಂದು ವಿಶೇಷತೆ ಇರುತ್ತೆ. ಆದರೆ ಪ್ರತಿಯೊಂದು ಹವನಗಳಲ್ಲೂ ಅದು ಮತ್ತಷ್ಟು ವಿಶೇಷತೆಯೇ ಇರುತ್ತೆ. ಸಾಕಷ್ಟು ಪೂಜಾನುಷ್ಠಾನಗಳನ್ನು ಮಾಡೋದಕ್ಕೂ ಒಂದು ಹೋಮ ಹವನದಲ್ಲಿ ನಾವು ಭಾಗವಹಿಸೋದಕ್ಕೂ ಅಥವಾ ನಡೀತಿರ್ತಕ್ಕಂಥ ಈ ಹವನದ ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರಗಳನ್ನಾಗಲಿ ಅಥವಾ ಈ ಹವನಕ್ಕೆ ಹಾಕುವಂಥ ದ್ರವ್ಯಗಳನ್ನು ದರ್ಶನ ಮಾಡತಕ್ಕಂಥದ್ದಾಗಲಿ ಅಥವಾ ಇದೇ ಸಮಯದಲ್ಲಿ ಯಾವ ಹವನವನ್ನ ಯಾವ ಹೋಮವನ್ನು ಮಾಡ್ತಿದ್ದೀವೋ ಯಾವ ಯಜ್ಞವನ್ನು ನಾವು ನಡೆಸ್ತಿದ್ದೀವೋ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ದೇವಿಯ ಅಥವಾ ದೇವರ ಉತ್ಸವದ ಆ ವಿಶೇಷವಾಗಿರ್ತಕ್ಕಂಥ ಮಹಾಮಂತ್ರವನ್ನ ತಾವು ಕಿವಿಯಲ್ಲಿ ಆಲಿಸೋದಾಗ್ಲಿ ಅಥವಾ ತಾವು ಪಠಿಸೋದಾಗ್ಲಿ ಎಲ್ಲವೂ ಬಹಳ ವಿಶೇಷವೇ. ಹಾಗಾಗಿ ಸಕಲ ಸಂಕಷ್ಟಗಳು ಸಹಿತ ದೂರ ಆಗಬೇಕಾದ್ರೆ ದುರ್ಗೆಯನ್ನ ಪ್ರಾರ್ಥನೆ ಮಾಡತಕ್ಕಂತಹದ್ದು ಬಹಳ ವಿಶೇಷ ಅಂತ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಸಕಲ ವಿಧವಾದಂತಹ ಸಂಕಷ್ಟಗಳನ್ನ ದುಃಖಗಳನ್ನ ದೂರ ಮಾಡಿಕೊಳ್ಬೇಕಾದ್ರೆ ದುರ್ಗಾ ಹವನದಿಂದ ಮಾತ್ರ ಸಾಧ್ಯ ಅಂತ ಇದೆ. ಹಾಗಾಗಿ ಎಂತಹದ್ದೇ ಆದಂತಹ ಮಾಟ ಮಂತ್ರಗಳಿರಲಿ, ತಂತ್ರ ಮಂತ್ರಗಳಿರಲಿ, ಯಂತ್ರಗಳಿರಲಿ ಅಥವಾ ಯಾರೋ ಅವರ ಒಂದು ರಕ್ಷಣೆಗಾಗಿ ಮಾಡಿಕೊಂಡು ಹಾಕಿರ್ತಕ್ಕಂಥದ್ದನ್ನ ನಾವು ದಾಟಿದ್ರೆ ನಮಗೆ ಬಂದು ಸೇರುವಂತಹ ತೊಂದರೆಗಳಿಗೂ ಸಹಿತ ವಿಮುಕ್ತಿ ಕೊಡಬೇಕಾದ್ರೆ ತಾಯಿ ದುರ್ಗೆಯೇ ಉಪಾಸನೆ ಬೇಕು. ಆ ದುರ್ಗಾಂಬೆ ವಿಶೇಷವಾಗಿರ್ತಕ್ಕಂಥ ಉಪಾಸನೆ ತಮ್ಮೆಲ್ಲರಿಗೂ ಸಹಿತ ಶೀಘ್ರವಾಗಿ ಸಂಪೂರ್ಣ ಫಲವನ್ನು ಕೊಡಲಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಇರ್ತಕ್ಕಂಥ ಕಷ್ಟಗಳು ಬೇಗ ದೂರ ಆಗಲಿ. ಹಾಗೆ ಪ್ರತಿಯೊಂದು ಕುಟುಂಬದಲ್ಲೂ ನಗುಮುಖ ಇರಲಿ. ಆ ನಗುಮುಖ ಒಂದೇ ಜೀವನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಸುಂದರವಾದಂತಹ ಕ್ಷಣಗಳು ಅಂತ ತಾಯಿ ಹೇಳ್ತಾಳೆ. ಹಾಗಾಗಿ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿದ ಅಮ್ಮನವರಿಗೆ ಹರಿದ್ರ ಕುಂಕುಮವನ್ನ ಮಂಗಳ ದ್ರವ್ಯಗಳನ್ನ ಅರ್ಪಣೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಕಲ್ಯಾಣ ದೇವಮಯಿ ವಾಸುದೇವಮಯಿ ರತ್ನದೇವಮಯಿ ಶ್ರೀರಾಮಾನಂದಮಯಿ ಅಣಿಮಾ ಸಿದ್ಧೇ ಲಘಿಮಾ ಸಿದ್ಧೇ ಗರಿಮಾ ಸಿದ್ಧೇ ಮಹಿಮಾ ಸಿದ್ಧೇ. ದೇವಿಯ ಉಪಾಸನೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ತಮ್ಮೆಲ್ಲರಿಗೂ ಸಹಿತ ಸಮೃದ್ಧಿ ತರಲಿ, ಒಳ್ಳೆಯದಾಗಲಿ. ದುರ್ಗಾ ಪ್ರಾರ್ಥನೆ, ದುರ್ಗಾ ಆರಾಧನೆ ಆಯಿತು. ಇನ್ನು ರಾಮತಾರಕವನ್ನ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನ ಜಪ ಮಾಡೋಣ. ರಾಮನಾಮದ ವಿಶೇಷವಾಗಿರ್ತಕ್ಕಂಥ ಹವನವನ್ನ ಜೊತೆಗೆ ರಾಮಭಕ್ತನಾದಂತಹ ಹನುಮನ ವಿಶೇಷವಾಗಿರ್ತಕ್ಕಂಥ ಮಹಾಮಂತ್ರವನ್ನ ಉಚ್ಚರಿಸ್ತಾ ಭಗವಂತನ ಪ್ರಾರ್ಥನೆ ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಜಯ ಜಯ ರಾಮ, ಶ್ರೀರಾಮ ಜಯ 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 ರಾಮ
ಹೋಮ ಕಾರ್ಯವನ್ನ ಲೋಕ ಕಲ್ಯಾಣಾರ್ಥವಾಗಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು ಸಲ್ಲಿಸಿದ್ರು. ಜೊತೆಗೆ ಮಹಾಮಂಗಳಾರತಿಯನ್ನು ಕೂಡ ನೆರವೇರಿಸಲಾಯಿತು. ಇದಾದ ನಂತರ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ವಿಶೇಷ ಅತಿಥಿಗಳಿಗೆಲ್ಲ ಗೌರವ ಸಮರ್ಪಣೆಯನ್ನ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು ಸಲ್ಲಿಸಿದ್ರು. ಆ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. लाभाय चन्द्रार्धकृतशेखरान् वन्दे वाञ्छितलाभाय चन्द्रार्धकृतशेखरान् वृषारूढां शूलधरां शैलपुत्री यशस्विनी शैलपुत्री यशस्विनी दधानाकरपद्माभ्याम् अक्षमालाकमण्डलू दधानाकरपद्माभ्याम् अक्षमालाकमण्डलू देवी प्रसीदतु मयि ब्रह्मचारिण्यनुत्तमा ब्रह्मचारिण्यनुत्तमा पिण्डज प्रवरारूढा चण्डकोपास्त्रकैर्युता पिण्डज प्रवरारूढा चण्डकोपास्त्रकैर्युता प्रसादं तनुते मह्यं चन्द्रघण्टेति विश्रुता चन्द्रघण्टेति विश्रुता सुरासम्पूर्णकलशम् रुधिराप्लुतमेव च सुरासम्पूर्णकलशम् रुधिराप्लुतमेव च
दधाना हस्तपद्माभ्याम् कूष्माण्डा शुभदास्तु मे कूष्माण्डा शुभदास्तु मे सिंहासनागता नित्यम् पद्माश्रितकरद्वया सिंहासनागता नित्यम् पद्माश्रितकरद्वया शुभदास्तु सदा देवी स्कन्दमाता यशस्विनी स्कन्दमाता यशस्विनी चन्द्रहासोज्ज्वलकरा शार्दूलवरवाहना चन्द्रहासोज्ज्वलकरा शार्दूलवरवाहना कात्यायनी शुभं दद्यात् देवी दानवधातिनी देवी दानवधातिनी जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं
ನೋಡಿದ್ರಲ್ಲ ವೀಕ್ಷಕರೇ, ಕಳೆದ ಹುಣ್ಣಿಮೆಯ ದಿವಸದಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಹೇಗೆ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು, ಜೊತೆಗೆ ಹನುಮ ಜಯಂತಿಯನ್ನ ಹೇಗೆ ಸಂಭ್ರಮದಿಂದ ಆಚರಿಸಲಾಯಿತು ಅಂತ ನೋಡಿದ್ದಾಯ್ತು. ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.